Assalamualaikum. Welcome to Where Kita. ഇന്നത്തെ റെസിപ്പി ആയിട്ടിക്കൊരു ബീഫ് ദം ബിരിയാണി. ನನ್ನ ಚಾನೆಲ್ ನೀವು ಫಸ್ಟ್ ನೋಡ್ಕೊಂಡ್ರೆ ಲೈಕ್ ಹಾಕೋರು, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು. ಈಸಿ ಐತ್ ಬೀಫ್ ದಮ್ ಬಿರಿಯಾನಿ ಹೆಂಗೆ ನಾಕ್ರು ನೋಕೋರು. ಗ್ಯಾಸ್ಲರ್ ಕುಕ್ಕರ್ ಬೆಚ್ಚದಾಗ 2 ಟೇಬಲ್ ಸ್ಪೂನ್ ಇರುತ್ತೆ ಆಯಿಲ್ ಬೀತೋರು. 3 cardamom, 3 cloves, 1 inch cinnamon, 1 black cardamom, പിന്നെ 1 jawitri flower ഇടൂ. 1 teaspoon black pepper ഇടൂ. എട്ട് കട്ടാക്കിയ ഓണിയൻ ഇടൂ. ഇവിടെ ನಾನು ಜನ್ kg ബീഫ് എടുത്തതിൽ 8 ನೀರುಳ್ಳಿ ಇಟ್ರೆ. 1 kgಗೆ 4 ನೀರುಳ್ಳಿ ಬಲ ಕಣക്ക്. ഇപ്പം ഇത് നല്ല ഗോൾഡൻ ബ്രൗൺ ആവത്തിൽ ഫ്രൈ ആക്കോർ. 4 കട്ടാക്കിയ ടൊമാറ്റോ ഇടൂ. ಟೊಮ್ಯಾಟೊ ನಲ್ಲೂ ಫ್ರೈ ಹಾಕೋರು. ನುಪ್ಪು ಕಾಯಿಮೊಲ ಅರಚಿತ್ತು ಅದ್ರ ಪೇಸ್ಟ್ ಹಾಕಿತಿದ್ರು. 1 kgಗೆ 15 ಕಾಯಿಮೊಲರು ಬಲ ಕನಕ್ ಅದು ಚೊಮ್ಮೆ ಖಾರದ್ದು ಕಾಯಿಮೊಲು ಉಂಟಾಂಗ ತೆಲ್ಕೊರುಡಿ ಹಾಕೋರು. 4 ಟೇಬಲ್ ಸ್ಪೂನ್ ಇರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಡ್ರು. ಅದ್ರ ರಾ ಸ್ಮೆಲ್ ಪೌಂಡರ್ಸಲ್ಲಿ ನಲ್ಲೂ ಫ್ರೈ ಹಾಕೋರು. നായിപ്പിದ್ರು പാതി മസാലರು എടുത്തിട്ട് മിക്സിಗೆ ഇട്ടിട്ട് ഗ്രൈൻഡ് ആക്കറ്. അങ്ങനെ ആക്കിയും കക്കത്തല്ലി ആര ಬಂದು ಅದಕ್ಕೆ അങ്ങനെ ಹಾಕರು. ഇപ്പൊ ഗ്രൈൻഡ് ആക്കിയ പേസ്റ്റ് ಇದಕ್ಕೆ ಇಡ್ರು. ഇപ്പൊ ഈ മസാലರೆಲ್ಲ നല്ലോ ഫ്രൈ ആക്കോರು. 2 ടേബിൾ സ്പൂൺ ಹತ್ರ ಕೊತ್ತಂಬರಿ പൊടിയും പിന്നെ 2 ടേബിൾ സ്പൂൺ ಹತ್ರ ಬಿರಿಯಾನಿ ಮಸಾಲ ಪೌಡರ್ ಇಡ್ರು. 1 ಟೀಸ್ಪೂನ್ ಹತ್ರ ಗರಂ ಮಸಾಲ ಪೌಡರ್, 1 ಟೀಸ್ಪೂನ್ ಹತ್ರ ಬ್ಲ್ಯಾಕ್ ಪೆಪ್ಪರ್ ಪೌಡರ್ പിന്നെ 1/2 ಟೀಸ್ಪೂನ್ ಹತ್ರ ಟರ್ಮರಿಕ್ ಪೌಡರ್ ಇಡ್ರು. ಇಪ್ಪಿದ್ರು ನಲ್ಲೋ ಫ್ರೈ ಹಾಕೋರು. ಕೊರಿಯಾಕಾರಿ ಲೀವ್ಸ್ ಇಡ್ರು. ഇപ്പൊ ജൻ kg ಹತ್ರ ಕ್ಲೀನ್ ಆಕಿ ಬೆಚ್ಚು ಬೀಫ್ ಇಡ್ರು. ഇപ്പൊ ടേസ്റ്റിಗೆ ಬೇನಾಯ್ತು ಉಪ್ಪಿಟ್ಟಿನಲ್ಲೂ ಮಿಕ್ಸ್ ಹಾಕೋರು. ഇപ്പൊ കുക്കർ ബായ് മുച്ചിട്ട് ജൻ വിസിൽ ಬರ್ಬಾಟ್ರು. എർച്ചിയുടെ ചുമ ಬೇಬಾಟಂಡ ಅದು 75% ಕುಕ್ಕಾಯಿಂಗ್ ಮೇಯಾವು. ನಾವು 4 ಕಪ್ ಹತ್ರ ದಾವತ್ ರೈಸ್ ಎರ್ತರು ಅದ್ರ 3/4 ಟೈಮ್ ವಾಶ್ ಹಾಕಿತ್ತು ಹಾಫ್ ಆನ್ ಅವರ್ ನೆಂಚಿಟ್ಟು ಗ್ಯಾಸ್ಲೋರ್ ಕ್ಯಾಸ್ರೋಲ್ ಬೆಚ್ಚಿತ್ತು ಅದಕ್ಕೆ 16 ಕಪ್ ಹತ್ರ ತಣ್ಣಿ ಬೀತೋರು. ನಾವು ಜನ್ ಬೇ ಲೀವ್ಸ್ ಇಟ್ರೆ ನಿಂಕು ಬೇಂಟಂಗೆ ಬೇರೆ ಗರಂ ಮಸಾಲೆ ಎಲ್ಲ ಇಡ ನಾವು ಉಡೆಂದು ಇಟ್ಟಿತ್ತಲ್ಲ ಚೆನ್ನಾಗಿ ಮಕ್ಕೆಲ್ಲ ಅದು ಚೊಮ ಇಷ್ಟ ಹಾಕಿಲ್ಲಲ್ಲ ಅದಕ್ಕೆ. ಟೇಸ್ಟಿಗೆ ಬೇನಾಯ್ತು ಸಾಲ್ಟುം പിന്നെ ನಂಚಿಟ್ಟು ಬೆಚ್ಚು ರೈಸ್ ಇಡ್ರು. പിന്നെ 1 ಟೀಸ್ಪೂನ್ ಹತ್ರ ಆಯಿಲ್ ಬೀತೋರು. ಇದು 75% ಹತ್ರ ಕುಕ್ಕಾಯಿಂಗ್ ಮೇಯಾವು. ഇപ്പൊ ഇത് ಬೆಂದಿತ್ತು ಇದ್ರ ഇപ്പൊ ಸ್ಟ್ರೈನರ್ಗೆ ಇಟ್ಟಿട്ട് ಸ್ಟ್ರೈನ್ ಹಾಕೋರು. ഇപ്പൊ കുക്കർ ബായ് ഓപ്പൺ ಹಾಕೋರು. ಎರ್ಚಿರೆಲ್ಲ ನಲ್ಲೂ ಮಿಕ್ಸ್ ಹಾಕೋರು. ഇപ്പൊ ಇದಕ್ಕೆ 1 ಕಪ್ ಹತ್ರ ತಯರ್ ಬೀತೋರು. ತಯರ್ ಬೀತಿತ್ತು ಅಪ್ಪಮ್ಮಿ ನಲ್ಲೂ ಮಿಕ್ಸ್ ಹಾಕೋರು. ಕೊರಿಯಾಂಡರ್ ಲೀವ್ಸ್ ಇಡ್ರು.
இப்போ பீஃப் ரோ மசாலா ரெடி ஆயிடுத்து. இப்போ நாங்கள் பிரியாணி ರೋ ಸೆಟ್ ಹಾಕುವ. ಫಸ್ಟಿಗೆ ஒரு ಕ್ಯಾಸ್ರೋಲ್ ಎರ್ತಿತ್ತು, ಅದಕ್ಕೆ ಬೀಫ್ ರೋ ಮಸಾಲ ಇಡ್ರು. ಸೆಕೆಂಡ್ ಸ್ಟೆಪ್ ಐತಿ ರೈಸ್ ಇಡ್ರು. తెల్ ఎల్లో కలర్ స్ప్రింకల్ ಹಾಕೋರು, പിന്നെ ಗರಂ ಮಸಾಲ ಸ್ಪ್ರಿಂಕಲ್ ಹಾಕೋರು. ഫ്രൈ ആക്കിയ ഓണിയൻ ഇಡ್ರು, പിന്നെ കട്ടാക്കിയ കൊത്തമല്ലി ചൊപ്പും പിന്നെ പുതിന ലീവ്സ് ഇಡ್ರು. പാടെ അങ്ങനെ റിപ്പീറ്റ് ಹಾಕೋರು. ನಿಂಕು ಬೇನುಂಟಾಯಂಗೆ ಚೋರು ಇಡ್ರು ಮುನ್ನೋಲು ಬೀಫ್ರ ಮಸಾಲೆ ಇಟ್ಟಿರ್ತೆ ಇನ್ನೊರು ಲೇಯರ್ ಹಾಕ. ನಾ ಮಾತ್ರ ಕೂಡ ಇಟ್ಟಿತ್ಲೆ. ಆನಿಯನ್ എങ്ങനെ ഫ്രൈ ആക്കറോ നിങ്ങൾക്ക് ಬೇನುಂಟಾಯಂಗೆ ನಂದು ಇನ್ನೊರು ಚಿಕನ್ ದಮ್ ಬಿರಿಯಾನಿ ರೋ ರೆಸಿಪಿ ಉಂಡು. ಅದ್ರ ಲಿಂಕ್ ಬೇನುಂಟಾಯಂಗೆ ನಿಂಕು ನಾನು ಐ ಬಟನ್ಲುം ಡಿಸ್ಕ್ರಿಪ್ಷನ್ ಬಾಕ್ಸ್ಲಿಡ್ರೆ. ഇപ്പം നാലിങ്ങനെ ഹോലാക്കിയിട്ട് ಅದಕ್ಕೆ ನೈ ಬಿತ್ತರು. ಗ್ಯಾಸ್ಲೋರ್ ಪ್ಯಾನ್ ಬೇಕೋರು, ಅದ್ರ ಮೇಲ್ಗೆ ಈ ಬಿರಿಯಾನಿ ರೋ ಎಡಬೇಕೋರು. ಅದ್ರ ಮೇಲ್ಗೆ ಫಾಲ್ ಇಟ್ಟಿತ್ತು ಕವರ್ ಹಾಕೋರು. ಫಸ್ಟಿಗೆ 3 minutes ಹೈ ಫ್ಲೇಮಲ್ಲಿ ಬೇಕೋನು, പിന്നെ 17 minutes ಲೋ ಫ್ಲೇಮಲ್ಲಿ ಬೇಕೋನು. ഇപ്പം 20 minutes ആയിട്ട് ബിരിയാണി എങ്ങനെയായിരുന്നു നോക്കുക. ഇച്ചൊമ്മ കഷ്ടൊന്നും ഇല്ലാണ്ട് ഈസിയിൽ ആക്കൊരു ബിരിയാണി ആയിട്ടിക്കറ്. എല്ലാവരും ഓർക്ക് ട്രൈ ആക്കി നോക്കൂ. ഇപ്പോൾ ಬೆಚ್ಚ ಬೆಚ್ಚ ಬಿರಿಯಾನಿ ಸರ್ವ್ ಹಾಕೋ. ನಿಂಗೂ ಈ ರೆಸಿಪಿ ಎಲ್ಲ ಟ್ರೈ ಹಾಕಿತ್ತು. ನಿಂಗೆಲ್ಲ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ ಇದ್ರು. ನನ್ನ ವಿಡಿಯೋ ನಿಂಗೂ ಇಷ್ಟ ಉಂಟಾಯಂಗೆ ಲೈಕ್ ಹಾಕೋರು, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು. ಇದು ನೋಕು ನಂದು ತರ ಉಪ್ಪಲ್ಟುಂಡು.